ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಜೀವನದಲ್ಲಿ ದೈನಂದಿನ ಜೀವನದಲ್ಲಿ ಭಾಳ ವಿಶೇಷವಾಗಿ ನಮಗೆ ಹಲವಾರು ಅವಶ್ಯಕತೆಗಳ ಒಂದು ಕಾರಣಗಳು ನಮಗೆ ಕಾಣಿಸ್ಕೊಳ್ತದೆ. ಯಾಕಂದರೆ ಒಬ್ಬೊಬ್ಬರಿಗೆ ಒಂದು ಅವಶ್ಯಕತೆಗಳು ಬೇಕೇ ಬೇಕಾಗಿರ್ತವೆ. ಅದಕ್ಕೊಂದು ಹಲವಾರು ಕಾರಣಗಳಿರ್ತವೆ. ಇಂಥದ್ದು ಬೇಕು, ಇಂಥದ್ದು ಅವಶ್ಯಕತೆ ಇದೆ, ಇಂಥದ್ದು ಅವಶ್ಯಕತೆ ಇದೆ ಅಂತೇಳಿ. ಆ ಅವಶ್ಯಕತೆಗಳ ಬೆನ್ನು ಬಿದ್ದು ನಾವು ಏನೋ ಹೋಗ್ತು ಅಂತಂದಾಗ ಕೆಲವರಿಗೆ ಅದು ಮರೀಚಿಕೆಯಾಗಿ ಕೆಲಸ ಮಾಡ್ತದೆ, ಕೆಲವರಿಗೆ ಇಲ್ಲ ನನಗೆ ಏನು ಬೇಕೋ ಅದು ಸಿಗ್ತಾ ಇದೆ, ಅದನ್ನು ನಾನು ಹ್ಯಾಪಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ ಅಂತ ಕೆಲವರು ಎಷ್ಟೆಷ್ಟೋ ಕಷ್ಟಪಡ್ತೀವಪ್ಪ ಒಂದು ವೆಹಿಕಲ್ ತೊಗೊಳಕ್ಕಾಗ್ತಿಲ್ಲ, ಎಷ್ಟೆಷ್ಟೋ ಕಷ್ಟಪಡ್ತೀವಪ್ಪ ಒಂದು ಮನೆ ತಗೊಳಕ್ಕಾಗ್ತಿಲ್ಲ, ಎಷ್ಟೆಷ್ಟೋ ಕಷ್ಟಪಡ್ತೀವಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕಾಗ್ತಾಯಿಲ್ಲ, ಎಷ್ಟೆಷ್ಟೋ ಕಷ್ಟಪಡ್ತೀವಿ ಒಂದು ಉದ್ಯೋಗ ತೊಗೊಳಕ್ಕಾಗ್ತಾಯಿಲ್ಲ, ತುಂಬ ಕಷ್ಟಪಡ್ತೀನಿ ವ್ಯಾಪಾರದಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾಣಬೇಕು ಅಂತ ಆಗ್ತಾಯಿಲ್ಲ. ಈ ರೀತಿ ಹಲವಾರು ವಿಚಾರಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಭಾಳ ಜನ ಮಾತಾಡ್ಕೋತೀವಿ. ಕಾರಣ ಏನು ಅಂತಂದರೆ ಪ್ರಾಪ್ತಿ ಯೋಗ ಕೆಲವರಿಗೆ ಇರುತ್ತೆ, ಕೆಲವರಿಗೆ ಪ್ರಾಪ್ತಿ ಯೋಗ ಇರೋದಿಲ್ಲ. ಈ ಪ್ರಾಪ್ತಿ ಯೋಗ ಇರೋರು ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಕೆಳಗಡೆ ಬಿದ್ದೋಗ್ತಾರೆ. ಯಾಕಂದರೆ ಯಾವುದೂ ಕೂಡ ಶಾಶ್ವತವಾಗಿಲ್ಲ ಈ ಪ್ರಪಂಚದಲ್ಲಿ. ಇವತ್ತು ಕುಬೇರನಾಗಿರ್ತಾನೆ, ನಾಳೆ ಭಿಕ್ಷಾ ಎತ್ತುವಂಥರ ಆಗಿಬಿಡ್ತಾನೆ, ನಾಳೆ ಭಿಕ್ಷಾ ಎತ್ತುವನಾಗಿರ್ತಾನೆ, ಅದು ಮುಂದಿನ ದಿನದಲ್ಲಿ ಕುಬೇರನಾಗ್ಬಿಡ್ತಾನೆ. ಅಲ್ಲಿಗೆ ಯಾವಾಗ ಯಾರ ಕಾಲಮಾನಗಳು ಯಾವಾಗ ಹೇಗೆ ಬದಲಾವಣೆ ಆಗುತ್ತೋ ಅದು ನಮಗೆ ಗೊತ್ತಾಗೋದಿಲ್ಲ. ಆದರೆ ಇದು ಹಿಂದಿರ್ತಕ್ಕಂತಹ ಗ್ರಹಗಳ ಪ್ರಭಾವಗಳು ನಮಗೆ ವಿಶೇಷವಾಗಿ ಜನ್ಮತಃ ಬಂದಿರತಕ್ಕಂತಹ ಜನ್ಮಗ್ರಹಗಳು ನಮಗೆ ಕಾಲಮಾನ ದೋಷದಲ್ಲಿ ನೆಗೆಟಿವ್ ಪಾಸಿಟಿವ್ ಲೆಕ್ಕಾಚಾರದಲ್ಲಿ ಇಂತಿಷ್ಟು ವರ್ಷಗಳ ಕಾಲ ಪಾಸಿಟಿವ್, ಇಂತಿಷ್ಟು ವರ್ಷಗಳ ಕಾಲ ನೆಗೆಟಿವ್ ಅನ್ನೋ ಲೆಕ್ಕಾಚಾರದಲ್ಲಿ ಅವು ಕೆಲಸ ಮಾಡ್ತಾನೇ ಇರ್ತವೆ. ಅದ್ರ ಜೊತೆಗೆ ನಮ್ಮ ಒಂದು ಜೀವನ ಹೋಗ್ತಿದ್ದಾಗ ನಾವು ದೈನಂದಿನ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಡ್ಕೊಳ್ಬೇಕಾಗಿರೋದು ಮೊದಲೇನಂತಂದರೆ ಆರೋಗ್ಯ ಭಾಗ್ಯ ಸಿಗಲಿ ಅಂತೇಳಿ. ಯಾಕಂದರೆ ಕರೋನಾ ಬಂದು ಹೋದ್ಮೇಲೆ ಭಾಳ ಜನಕ್ಕೆ ಇದು ಅರಿವಾಗಿದೆ, ಆರೋಗ್ಯ ಭಾಗ್ಯ ಬಹಳ ಇಂಪಾರ್ಟೆಂಟು, ಇನ್ಯಾವ ಭಾಗ್ಯನೂ ಬೇಡ ಅಂಥೇಳಿ. ಅಲ್ಲಿಗೆ ಆರೋಗ್ಯ ಭಾಗ್ಯ ಬೇಕು ಅಂತಂದಾಗ ಆರೋಗ್ಯವನ್ನು ಸಂಪಾದನೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಯಾಕಂದರೆ ಇವತ್ತು ಇಮ್ಯುನಿಟಿ ಬೂಸ್ಟ್ ಮಾಡ್ಕೋಬೇಕು, ಅದಕ್ಕೊಂದು ವ್ಯಾಕ್ಸಿನ್ ಹಾಕೋಬೇಕು ಎಲ್ಲ ಹೇಳ್ತಿದ್ರು. ಇವತ್ತೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದಾರೆ. ಯಾವ ವ್ಯಾಕ್ಸಿನ್ ಎಲ್ಲ ಎಂಥದ್ದಿಲ್ಲ, ಅವೆಲ್ಲ ಮರ್ತೋಗ್ಬಿಟ್ಟು ಅವ್ರ ಪಾಡಿಗೆಲ್ಲ ಮಾಮೂಲು ಆಗ್ಬಿಟ್ಟಿದ್ದಾರೆ. ಯಾಕಂದರೆ ಆ ಪರ್ಟಿಕ್ಯುಲರ್ ಸೀಸನಲ್ಲಿ ನಮಗೊಂದು ಜಾಗೃತಿ ಆಗ್ತಕ್ಕಂಥ ಮನಸ್ಥಿತಿ ಅದಷ್ಟಕ್ಕೆ ಸೀಮಿತವಾಗಿರಬಾರ್ದು. ಸದಾ ಕಾಲ ಹುಟ್ಟಿದಾಗಿಂದ ಕೊನೆಯವರು ಕೂಡ ಆರೋಗ್ಯದ ಬಗ್ಗೆ ಒಂದು ಜಾಗೃತಿ ಇರಲೇಬೇಕು. ಯಾಕಂದರೆ ಯಾವ ರೀತಿ ಆರೋಗ್ಯ ಕೆಡುತ್ತೆ ಯಾರೂ ಹೇಳಿ ಬರೋದಿಲ್ಲ. ಆದರೆ ಜಾತಕ ರೀತಿ ಗ್ರಹಗತಿಯ ಆಧಾರದಲ್ಲಿ ಇಂತಿಷ್ಟೇ ನಿರ್ದಿಷ್ಟವಾದ ಕಾಲಮಾನಗಳಲ್ಲಿ ನಮಗೆ ಇಂತಿಂಥ ಸಮಸ್ಯೆಗಳು ಬರುತ್ತೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಿಖರವಾಗಿ ನಾವು ಹೇಳ್ಕೋಬೋದು. ಆದರೆ ಇಲ್ಲಿ ಎಷ್ಟು ಜನಕ್ಕೆ ಇದರ ಅರಿವಿದೆ ಒಂದ್ಸಲ ಲೆಕ್ಕ ಮಾಡ್ಕೊಳ್ಳಿ. ಇವತ್ತು ಏನೂ ಇಲ್ಲ, ಕೊರೋನಾ ಬಂತು ಅಂತೇಳಿ ಎಷ್ಟೋ ಜನ ಇವತ್ತು ನಿಧನ ಬಂದರು. ಆದರೆ ಆ ಕಳ್ಕೊಂಡಿರ್ತಕ್ಕಂತಹ ಮನಸ್ಥಿತಿ ತಗೊಂಡಾಗ ನಮಗೆ ಈ ಥರ ಆಗಬಾರ್ದು, ನಮ್ಮ ಮಕ್ಕಳಿಗೆ ಈ ಥರ ಆಗಬಾರ್ದು, ಮುಂದಿನ ಜನರೇಷನ್ ಆಗಬಾರ್ದು ಅಂತಕ್ಕಂಥ ಒಂದು ತುಡಿತಾ ಇದೆಯಲ್ಲ, ಅದನ್ನು ಏನು ಮಾಡಿದ್ರು ನಾವು ಸರಿ ಮಾಡ್ಕೊಳಕ್ಕಾಗಲ್ಲ. ಆದರೆ ಆರೋಗ್ಯ ಜಾಗೃತಿ ಅಂತಕ್ಕಂಥದ್ದು ನಮ್ಗೆ ಬರಬೇಕು ಅಂತಂದಾಗ ಭಾಳ ವಿಶೇಷವಾಗಿ ಭಗವಂತ ಕೊಟ್ಟಿರ್ತಕ್ಕಂಥ ಆರೋಗ್ಯಕ್ಕೆ ನಾವು ಜ್ಯೋತಿಷಾಸ್ತ್ರ ರೀತಿ ಆಗಿರಲಿ ಅಥವಾ ನಮ್ಮ ಒಂದು ಮನೆತನದ ಸಂಸ್ಕಾರ ರೀತಿ ಮಾಡ್ತಕ್ಕಂಥ ಕೆಲವು ಲೆಕ್ಕಾಚಾರಗಳು ತುಂಬ ಇದ್ದಾವೆ. ಆದರೆ ನಾವು ಯಾವುದು ಕೂಡ ನಾವು ಜಾಗೃತಿನ ವಹಿಸ್ಕೊಳ್ಳೋದೇ ಇಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇರಲಿ ಅಂತ ಮಾಡ್ಕೊಂಡಿರ್ತೀವಿ. ಇದು ಒಂದು. ಎರಡನೇದು, ಇದಕ್ಕೆಲ್ಲ ಕಾರಣಗಳನ್ನ ಮುಂದೆ ಹೇಳ್ತೀನಿ ಮತ್ತು ಅದಕ್ಕೆ ಪರಿಹಾರಗಳು ಕೂಡ ಹೇಳ್ಕೊಡ್ತೀನಿ. ಯಾವ ರೀತಿ ನಮ್ಮ ಆರೋಗ್ಯವನ್ನು ಡೆವಲಪ್ ಮಾಡ್ಕೋಬೇಕು ಅಂತ ಅದಕ್ಕೊಂದು ಸಣ್ಣ ಅದ್ಭುತವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮಾತಿದೆ. ಅಥವಾ ಮಾತು ಮಂತ್ರ ಕೂಡ ಆಗ್ತದೆ. ಆ ಮಂತ್ರವನ್ನು ನೀವು ಪಠಿಸಬೇಕಾಗತ್ತೆ. ಅದನ್ನು ಕಾರ್ಯಕ್ರಮಕ್ಕೂ ಹೇಳ್ಕೊಡ್ತೀನಿ. ಫಸ್ಟ್ ಈಗ ಕಾರಣಗಳನ್ನು ತಿಳ್ಕೊಳ್ಳೋಣ ಫಸ್ಟು. ಯಾಕಂದರೆ ಮನುಷ್ಯನ ದೈನಂದಿನ ಜೀವನದಲ್ಲಿ ಬೇಕಾದಂತಹ ಭಾಳ ಮುಖ್ಯವಾದಂತಹ ಒಂದು ಅಸ್ತ್ರ ಅಂತಂದರೆ ಅದು ಆರೋಗ್ಯ ಭಾಗ್ಯ. ಆ ಭಾಗ್ಯ ಸಂಪಾದನೆ ಮಾಡ್ಕೋಬೇಕು ಅಂದಾಗ ನಾವು ಏನು ಮಾಡ್ಕೋಬೇಕು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ಎರಡನೇದು, ಆರೋಗ್ಯ ಆದಮೇಲೆ ವಿದ್ಯಾಭ್ಯಾಸ. ಯಾರಿಗೆ? ಮಕ್ಕಳಿಗೆ. ಆ ಮಕ್ಕಳಿಗೆ ನಾವು ಇಂಥ ವಿದ್ಯೆ ಅಂಥ ವಿದ್ಯೆ ಅಂತ ನಾವು ಮೊದಲು ಕ್ಯಾಲ್ಕುಲೇಷನ್ ಮಾಡಲಿಲ್ಲ ಅಂದರೂ ಕೂಡ ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ಮೊದಲಿಂದ, ಕೆಲವು ಮಕ್ಕಳು ಓದೋದೇ ಇಲ್ಲ. ಎಂಥ ಸ್ಕೂಲ್ಗೆ ಹಾಕಿದ್ರು ಕೂಡ ಆ ಮಕ್ಕಳುಗಳಿಂದ ಆ ವಿದ್ಯಾಭ್ಯಾಸ ತಲೆಗೆ ಅಂಟೋದೇ ಇಲ್ಲ. ಈಗ 30 ಜನ ಒಂದು ಕ್ಲಾಸ್ ಇದ್ದಾಗ 30 ಜನಕ್ಕೂ ಒಬ್ಬರೇ ಟೀಚರು ಒಂದೇ ಥರ ಪಾಠ ಮಾಡ್ತಾರೆ. ಆದರೆ ಒಂದು 20 ಜನ ತುಂಬ ಅತ್ಯುತ್ತಮವಾಗಿ ಮುಂದಕ್ಕೆ ಬರ್ತಾರೆ ಕ್ಲಾಸ್ನಲ್ಲಿ, ಒಂದು 10 ಜನ ತುಂಬ ಡಲ್ ಹೊಡಿತಿರ್ತಾರೆ. ಯಾಕಂದರೆ ಪಾಠ ಮಾಡೋದು ಒಬ್ಬರೇ ಟೀಚರು. ಆದರೆ ಯಾಕೆ ಆ 30-20 ಜನ ಮಾತ್ರ ತುಂಬ ಬ್ರಿಲಿಯಂಟಾಗಿ ಮುಂದೆ ಬರ್ತಿದ್ದಾರೆ, ಇನ್ನು 10 ಜನ ಯಾಕೆ ಡಲ್ ಹೊಡಿತಿದ್ದಾರೆ ಅಂದರೆ ಅದು ಗ್ರಹಗಳ ಕಾಟ ಅಂತೇಳಿ ಇಂದಿನ ಕಾರ್ಯಕ್ರಮ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಯಾಕಂದರೆ ಒಬ್ಬರೇ ಟೀಚರ್ ಪಾಠ ಮಾಡ್ತಾರೆ, ಅವರು ಮಾತ್ರ ಇಂಪ್ರೂವ್ಮೆಂಟ್ ಆಗ್ತಿದ್ದಾರೆ ಎಜುಕೇಷನಲ್ಲಿ, ಇವ್ರಿಗೆ ಯಾಕೆ ಇಂಪ್ರೂವ್ಮೆಂಟ್ ಇಲ್ಲ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು, ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ಬೇರೆ ನಕ್ಷತ್ರ, ಬೇರೆ ರಾಶಿ, ಬೇರೆ ಡೇಟೆಲ್ಲ ಹುಟ್ಟಿರ್ತಾರೆ. ಅವರ ಕರ್ಮಾನುಸಾರ ಆ ವಿದ್ಯೆ ದಕ್ಕಬಾರದು ಅಂತಕ್ಕಂಥದ್ದು ಮೊದಲೇ ನಿರ್ಣಯ ಆಗಿರ್ತದೆ. ಅದ್ರ ಪ್ರಕಾರ ಅವ್ರ ನಡವಳಿಕೆ ಇರ್ತದೆ ಅಂತೇಳಿ. ಇದು ಯಾವುದು ಗೊತ್ತಿಲ್ಲದೆ ಎಲ್ಲರೂ ಓದ್ಬಿಡ್ಬೇಕು, ಎಲ್ಲ ಇಂಜಿನಿಯರ್ ಆಗಿಬಿಡ್ಬೇಕು, ಎಲ್ಲ ಡಾಕ್ಟರ್ ಆಗಿಬಿಡ್ಬೇಕು, ಎಲ್ಲ ಸೈಂಟಿಸ್ಟ್ ಆಗಿಬಿಡ್ಬೇಕು ಅಂದರೆ ಖಂಡಿತ ಸಾಧ್ಯನೇ ಇಲ್ಲ. ಯಾಕಂದರೆ ಬೆಳೆಯುವ ಮೊಳಕೆಯಲ್ಲೇ ಅದರ ಒಂದು ವಿಚಾರಗಳು, ಅದರ ಶಕ್ತಿಯನ್ನು ನಾವು ಭಾಳ ಸ್ಪಷ್ಟ ನೋಡ್ಕೋಬೋದು. ಎಜುಕೇಷನ್ ಹೀಗೆ ಇರುತ್ತೆ ಅಂತೇಳಿ.
ಇವತ್ತು ಎಷ್ಟೋ ಎಜುಕೇಷನ್ ನಾವು ಹೇಳ್ತೀವಿ, ಇಲ್ಲ ಫಸ್ಟ್ ಸ್ಟಾರ್ಟಿಂಗ್ ಏನೋ ಓಕೆ ತೊಂದರೆ ಇಲ್ಲ, SSLC ಆದಮೇಲೆ ತೊಂದರೆ ಆಗ್ತದೆ, ಹೈಯರ್ ಎಜುಕೇಷನ್ ಮೇಲೆ ತೊಂದರೆ ಆಗುತ್ತೆ ಅಂತೇಳಿ. ಯಾಕಂದರೆ ಅಲ್ಲಿ ಕಾಡ್ತಕ್ಕಂಥ ಹಲವಾರು ಗ್ರಹಗಳ ಪ್ರಭಾವಗಳು ಅಶುಭಕಾರಕವಾಗಿದ್ದಾಗ ಆಯಾ ಸ್ಟೇಜ್ನಲ್ಲಿ ಆ ಮಕ್ಕಳುಗಳು ಡಲ್ ಹೊಡಿತಾರೆ, ಫೇಲ್ಯೂರ್ ಆಗೇ ಆಗ್ತಾರೆ. ಅದಕ್ಕೆ ಆ ಮಕ್ಕಳು ಕಾರಣ ಅಲ್ಲ, ಅಲ್ಲಿರ್ತಕ್ಕಂಥ ಜನ್ಮದೋಷಗಳು. ಆ ಜನ್ಮದೋಷ ನೋಡ್ಕೊಳ್ದೇ ಇದ್ದಾಗ ನಿಮಗೆ ವ್ಯತ್ಯಾಸಗಳು ಕಾಣ್ತಾ ಬರ್ತದೆ. ಅದರಿಂದ ಆ ಒಂದು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗಬೇಕು ಅಂತಂದಾಗ ನಾವು ಏನು ಮಾಡ್ಕೋಬೇಕು, ಏನು ಹೇಳ್ಕೋಬೇಕು ಅನ್ನೋದು ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಇವತ್ತು ಆರೋಗ್ಯ ಆಯಿತು, ವಿದ್ಯಾಭ್ಯಾಸ ಆಯಿತು, ಇನ್ನು ನೆಕ್ಸ್ಟ್ ಏನು? ಪ್ರೊಫೆಷನ್. ಒಂದು ಉದ್ಯೋಗ ಅಥವಾ ಒಂದು ಬಿಸ್ನೆಸ್ಸನ್ನು ನಾವು ಮಾಡಬೇಕು ಅಂತಂದಾಗ ಭಾಳಷ್ಟು ತಿಳ್ಕಾಡ್ತೀವಿ. ಯಾಕಂದ್ರೆ ನಮಗೆ ಗೊತ್ತಿರೋದಿಲ್ಲ ಯಾವ ಎಜುಕೇಷನ್ ತೊಗೋಬೇಕು, ಯಾವ ಎಜುಕೇಷನ್ ನಾವು ಮುಂದೆ ಹೋಗಬೇಕು, ಅಥವಾ ನಮ್ಮ ಪ್ರೊಫೆಷನ್ ಅಥವಾ ನಮ್ಮ ಉದ್ಯೋಗಕ್ಕೆ ಆ ಎಜುಕೇಷನ್ ಎಲ್ಪ್ ಆಗುತ್ತಾ ಅನ್ನೋದ್ರ ಬಗ್ಗೆ ಎಷ್ಟೋ ಗೊತ್ತಿಲ್ಲ. ಇವತ್ತು ಮಕ್ಕಳಲ್ಲಿ ಏನಂತಂದರೆ ಓದಬೇಕು ಅಷ್ಟೇ. ಫಸ್ಟ್ PUC ಆಯಿತಾ, ಸೆಕೆಂಡ್ PUC ಆಯಿತಾ, ಡಿಗ್ರಿ ಆಯಿತಾ, ಇನ್ನೊಂದೇನು ಮಾಡ್ಕೊಂಡ ಅಷ್ಟೇ. ಆ ನಾಲೆಡ್ಜ್ ಏನಂದರೆ ಮತ್ತೆ ಓದಬೇಕು, ಡಿಗ್ರಿ ತೊಗೋಬೇಕು, ಇಷ್ಟೇ ಇರುತ್ತೆ ಹೊರತು ನಮ್ಮ ಮುಂದಿನ ಒಂದು ಪ್ರೊಫೆಷನ್ಗೆ ಅಥವಾ ಒಂದು ಉದ್ಯೋಗಕ್ಕೆ ಅಥವಾ ಒಂದು ವ್ಯವಹಾರಕ್ಕೆ ಈ ಎಜುಕೇಷನ್ನು ಸಪೋರ್ಟ್ ಮಾಡ್ತದಾ ಅನ್ನೋದ್ರ ಬಗ್ಗೆ ಯಾರಲ್ಲೂ ಒಂದು ಕಾನ್ಸೆಪ್ಟ್ ಇಲ್ಲ. ತಂದೆ ತಾಯಿನೂ ಕಾನ್ಸೆಪ್ಟ್ ಇಲ್ಲ. ಏನೋ ಡಿಗ್ರಿ ಮಾಡ್ಕೊಂಡ ಕೆಲಸಕ್ಕೆ ಕಲಿತಾ ಇದ್ದಾನೆ ಇವಾಗ ಅಂತಾರೆ ಹೊರತು ಆ ಒಂದು ಕೆಲಸ ಅದರಿಂದ ಸಿಗುತ್ತಾ ಅಥವಾ ಇದಕ್ಕೋಸ್ಕರ ಕೆಲಸ ಇದೆಯಾ ಅನ್ನೋದ್ರ ಬಗ್ಗೆ ಎಷ್ಟೋ ತಂದೆ ತಾಯಿಗೆ ನಾಲೆಡ್ಜ್ ಇಲ್ಲ. ಅದಕ್ಕೆ ಒಂದು ಆರೋಗ್ಯ, ಒಂದು ಎಜುಕೇಷನ್, ಒಂದು ಪ್ರೊಫೆಷನ್ ಅಂತಕ್ಕಂಥದ್ದನ್ನ ಪ್ರತಿಯೊಂದು ಭಾಗದಲ್ಲೂ ಕೂಡ ನಿಮ್ಗಾಗಲೇ ಹೇಳಿದೆ, 12 ಭಾಗಗಳು ಕೂಡ ಭಾಳ ಸ್ಪಷ್ಟ ನಿಮ್ಗೆ ಹೇಳ್ಕೊಡ್ತಿದೆ ಅಂತೇಳಿ. ಆ 12 ಭಾಗಲಿರ್ತಕ್ಕಂತಹ ಲೆಕ್ಕಾಚಾರವನ್ನು ನೀವು ನೋಡ್ಕೊಂಡಿಲ್ಲ ಅಂತಂದಾಗ ಈ ರೀತಿ ಏನೋ ಒಂದು ಓದಿದ್ದಾನೆ, ಏನೋ ಒಂದು ಕೆಲಸ ಕಲಿತಾ ಇದ್ದಾನೆ, ಅದಾಗುತ್ತೆ ಬಿಡೋದು ಗೊತ್ತಿಲ್ಲ. ಗೌರ್ಮೆಂಟ್ ಜಾಬ್ ಕಲಿತಾ ಇದ್ದೀವಿ, ಆ ಗೌರ್ಮೆಂಟ್ ಜಾಬ್ ಇದೆಯೋ ಅಲ್ಲದೋ ಗೊತ್ತಿಲ್ಲ, ಸುಮ್ಮನೆ ಗೌರ್ಮೆಂಟ್ ಜಾಬ್ ಕಲಿತಾ ಇದ್ದೀವಿ, ಡಿಗ್ರಿ ಮಾಡ್ಕೊಂಡಿದ್ದಾನೆ ಅಂತ ಈ ರೀತಿ ಕಾನ್ಸೆಪ್ಟ್ಗಳು ಮಾಡ್ಕೊಂಡಿರ್ತಾರೆ ಹೊರತು ಕೆಲವು ಮಕ್ಕಳುಗಳು ನಿರ್ದಿಷ್ಟವಾಗಿ ಮೊದಲನೇ ಭಾಗದಲ್ಲಿ ನಾನು ಇದ್ದೇ ಆಗಬೇಕು ಅಂತೇಳಿ ಕೂತ್ಕೊಂಡ್ಬಿಡ್ತವೆ. ಅವು ಅದೇ ಆಗ್ತವೆ ಕೂಡ. ಯಾಕಂದರೆ ಅವು ದೈವದತ್ತ ಬಂದಿರತಕ್ಕಂಥ ಒಂದು ಮನಸ್ಥಿತಿ. ಅದನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ಇಲ್ಲ ನಾನು ಡಾಕ್ಟರ್ ಆಗಬೇಕು, ಡಾಕ್ಟರ್ ಆಗಲೇಬೇಕು, ನಾನು ಇಂಜಿನಿಯರ್ ಆಗಲೇಬೇಕು, ಇಲ್ಲ ನಾನು ಸೈಂಟಿಸ್ಟ್ ಆಗಬೇಕು, ಇಲ್ಲ ನಾನು ಆರ್ಟಿಸ್ಟ್ ಆಗಬೇಕು. ಅದು ಆ ಮನಸ್ಸಲ್ಲಿ ಭದ್ರವಾಗಿ ಕೂತ್ಕೊಂಡಿದ್ದಾಗ ಏನಾಗುತ್ತಂದರೆ ಆ ವಿಶೇಷವಾಗಿರ್ತಕ್ಕಂಥ ಮನಸ್ಥಿತಿ ಆ ಮಕ್ಕಳುಗಳಿಂದ ಯಾವುದೋ ಒಂದು ಮಟ್ಟದಲ್ಲಿ ರೀಚ್ ಮಾಡಿಬಿಡ್ತದೆ. ಆಗ ತಂದೆ ತಾಯಿಯಂದ್ರಿಗೆ ರಿಸ್ಕ್ ಇರೋದಿಲ್ಲ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಎಷ್ಟೋ ಜನ ಕಕ್ಕಾಬಿಕ್ಕಿ ಆಗಿರ್ತಾರೆ. ಏನು ಓದಬೇಕು, ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು ಗೊತ್ತೇ ಇರೋದಿಲ್ಲ. ಆ ಪ್ರಾಪ್ತಿ ಯೋಗ ಇತ್ತು ಅಂದರೆ ನೀವೇನು ತಲೆ ಕೆಡಿಸ್ಕೊಳ್ಳೋದೇ ಬೇಡ, ಆಟೋಮೆಟಿಕಲಿ ನೀವು ಏನೇನು ಕೇಳ್ತೀರ ಎಲ್ಲ ಕಾರ್ ಬರ್ತಿರ್ತದೆ, ಎಲ್ಲ 2 ವೀಲರ್ಗಳು ಬರ್ತಿರ್ತದೆ. ಆದರೆ 50,000 ಕೊಟ್ಟು ಒಂದು ವೆಹಿಕಲ್ ತಗೊಳಕ್ಕಾಗಲ್ಲ, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತಗೊಳಕ್ಕಾಗಲ್ಲ ಅಂತಂದರೆ ಆ ಕರ್ಮ ಫಲಗಳು ನಿಮ್ಗೆ ಆ ಥರ ಕಾಡ್ತಿರ್ತದೆ. ಎಷ್ಟೋ ಜನ ಹೇಳ್ತಾರೆ, ಈ ಗಾಡಿ ಆದರೂ ತೊಗೊಂಡಿದ್ದೀನಪ್ಪ, ಇದು 5ನೇದೋ 10ನೇದೋ, ಇದು ಹೋಗ್ದಂಗೆ ಇರಲ್ಲಪ್ಪ ನನಗೆ ಅಂತ ಬೇಡ್ಕೋತಾ ಇರ್ತಾರೆ, ಮನಸ್ಸಲ್ಲೇ ಬೇಡ್ಕೋತಾ ಇರ್ತಾರೆ. ನಾವು ನೋಡಿದ್ದೀವಿ ಎಷ್ಟೋ ಸಮಾಜದಲ್ಲಿ, ಇದೊಂದು ಕಾರ್ ತಗೊಂಡಿದ್ದೀವಪ್ಪ ಮನೆ ಮಂದಿ ಫ್ಯಾಮಿಲಿಗೆ, ಇದನ್ನು ಮಾರ್ಕೊಂಡ್ಬಿಟ್ರೆ ಎಷ್ಟೋ ಜನ ಆಡ್ಕೊಂಡ್ಬಿಡ್ತಾರೆ. ಯಾಕಂದರೆ ತಂದಿದ್ದ ಗಾಡಿಯೆಲ್ಲ ಮಾರ್ಕೊಂಡು ತಿಂತಾ ಇರ್ತಾನೆ ಅಂತ ಹೇಳ್ತಿರ್ತಾರೆ. ಇದೊಂದು ಗಾಡಿ ಇದ್ರೂ ಉಳ್ಕೊಳ್ಳಪ್ಪ ಅಂತ ಹೇಳ್ತಾರೆ. ಆದರೆ ಆ ಗಾಡಿ, ಆ 2 ವೀಲರ್ ಅಥವಾ ವಾಹನವನ್ನು ಹೇಗೆ ನಾವು ಭದ್ರಪಡಿಸಬೇಕು ಅನ್ನೋ ಸೀಕ್ರೆಟು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಇನ್ನು ಮದುವೆ ಅಂತ ಬಂದಾಗ ಹೆಣ್ಣು ನೋಡೋದೋ ಗಂಡು ನೋಡೋದೋ ಗೊತ್ತಿರ್ತದೆ. ಒಬ್ಬೊಬ್ರು ಎಷ್ಟೋ ಹೆಣ್ಣುಗಳನ್ನ ಎಷ್ಟು ಗಂಡು ನೋಡ್ತಾರೆ. ಆ ನೋಡೋ ಗಿಡೋ ಕಥೆ ಎಲ್ಲ ಬೇಡ ನಮ್ಗೆ. ಇವಾಗ ಒಂದು ಹೆಣ್ಣು ನಮ್ಮ ಮನೆಗೆ ಬರ್ತಿದ್ದಾಳೆ ಅಥವಾ ಒಂದು ಗಂಡು ನಮ್ಮ ಮನೆಗೆ ಬರ್ತಿದ್ದಾರೆ ಅಂತಂದಾಗ ನಾವೇನು ಅನ್ಕೋತೀವಿ, ಅಪ್ಪ ಈ ಹೆಣ್ಣು ನಮ್ಮ ಮನೆ ಕಾಲಿಟ್ಟ ಮೇಲೆ ಅಭಿವೃದ್ಧಿ ಆಗಲಿ ಅಂತ ಅಂತೀವಿ. ಅಭಿವೃದ್ಧಿ ಆಗೋದಿರಲಿ, ಅದು ಉದ್ಧಾರ ಆಗದಿರ್ತಕ್ಕಂಥ ಎಷ್ಟೋ ಫ್ಯಾಮಿಲಿಗಳು ನಮ್ಮಲ್ಲಿದ್ದಾವೆ. 90% ಹೇಳೋದು ಇವತ್ತಿನ ಕಾಲಮಾನದಲ್ಲಿ. ಈ ಥರ ಎಷ್ಟೋ ಲೆಕ್ಕಾಚಾರ ಇತ್ತಂದಾಗ ಪ್ರತಿಯೊಬ್ಬರು ಆಸೆ ಪಡೋದೇನೆಂದರೆ ಆ ಹೆಣ್ಣು ಮನೆಗೆ ಬಂದಮೇಲೆ ಉದ್ಧಾರ ಆಗಲಿ ನಮ್ಮ ಮನೆ ಅಂತೇಳಿ, ಆ ಗಂಡ ಮನೆಗೆ ಬಂದಮೇಲೆ ನನ್ನ ಮಗಳು ಭಾಳ ಚೆನ್ನಾಗಿರಲಿ ಅಂತೇಳಿ ಆ ತಂದೆ ತಾಯಿಗಳು. ಆದರೆ ಎಷ್ಟು ಜನ ಇದನ್ನು ಗೆದ್ದಿದ್ದೀರಾ, ಎಷ್ಟು ಜನ ಇದರಿಂದ ಪಾಸ್ ಆಗಿದ್ದೀರಾ ಅನ್ನೋದ್ರೆ ಅದು ತುಂಬ ತುಂಬ ಪರ್ಸೆಂಟೇಜ್ ಕಮ್ಮಿ ಅಂತಲೇ ಇವತ್ತಿನ ಕಾಲದ ಮಂದಿ ಹೇಳ್ಬೋದು. ಇದಾದ ಮೇಲೆ ಒಂದು ಅಭಿವೃದ್ಧಿ ಅಂತಕ್ಕಂಥ ಲೆಕ್ಕ ತಗೊಂಡಾಗ ಒಂದು ಮನೆ ಕಟ್ಟಿಸ್ಬೇಕು, ಮನೆ ತೊಗೋಬೇಕು, ಸೈಟ್ ತೊಗೋಬೇಕು ಅಂತ ತಗೊಂಡಾಗ ಎಷ್ಟು ಜನಕ್ಕೆ ಈ ಸೈಟು ಮನೆ ಅಂತಕ್ಕಂಥ ದಕ್ಕತ್ತೆ ಅಂದರೆ, ನಾವು ಕಾರ್ಯಕ್ರಮದ ಮೊದಲನೇ ಭಾಗದಲ್ಲಿ ಲಾಸ್ಟ್ ಮಂಗಳವಾರನ ಹೇಳಿದ್ದೀವಿ. ಆ ಸೈಟು ಮನೆ ತೊಗೋಬೇಕು ಅಂದಾಗ ಇವತ್ತು ಎಷ್ಟು ಜನ ಮೋಸ ಮಾಡ್ತಾರೆ, ಮೋಸ ಹೋಗ್ತಿದ್ದಾರೆ. ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ, ಆಮೇಲೆ ಯಾರ್ದೋ ಪಾಲಾಗ್ತದೆ, ಕೋರ್ಟು ಕಚೇರಿ ಆಗ್ತದೆ, ಏನು ಮಾಡಿದ್ರೂ ಆಗೋದಿಲ್ಲ. ಇವತ್ತು ಎಲ್ಲ ಮಾಡ್ಕೊಂಡಿದ್ದೀವಿ, ಒಂದು ಲೆವೆಲ್ ಬಂದಿದ್ದೀವಿ. ಇವತ್ತು ಒಂದು ಸ್ವಂತ ಮನೆ ನಮ್ಮ ದಾಂಪತ್ಯ ಜೀವನ ಪ್ರಾರಂಭ ಮಾಡಬೇಕು ಅಂತಂದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಒಂದು ಸೈಟ್ ತಗೊಳಕ್ಕಾಗಲ್ಲ, ಮನೆ ತಗೊಳಕ್ಕಾಗಲ್ಲ. ಕಾರಣ ಏನು? ಹಲವಾರು ಜನಕ್ಕೆ ಆ ಸಿಕ್ಕಲು ಸಿಕ್ಕಾಕೊಂಡು ಇವತ್ತು ಬೇಡಪ್ಪ, ಇದು ಸವಸನೆ ಬೇಡ ಅಂತಕ್ಕಂಥ ಲೆಕ್ಕಾಚಾರ ಬಂದಾಗ ಪಾಪ ಸಾಲ ಮಾಡಿ ಸೋಲ ಮಾಡಿ ಏನೇನೋ ಮಾಡ್ಕೊಂಡು ಬಂದಿರ್ತಾರೆ. ಅದೆಲ್ಲ ಅದರಿಂದ ಹೊರಟೋಗಿರ್ತದೆ. ಏನು ಮಾಡೋದು ದಕ್ಕಕ್ಕಾಗಲ್ಲ. ಅಲ್ಲಿ ಹೇಳ್ತಕ್ಕಂಥ ಲೆಕ್ಕಾಚಾರ ಅಂತಂದರೆ, ಯಾಕೆ ಫೇಲ್ಯೂರ್ ಆಗ್ತಾಯಿದ್ವಿ ನಾವು? ಬೇರೆಯವರೆಲ್ಲ ಸೆಟ್ಲ್ ಆಗ್ತಿದ್ದಾರೆ ಲೈಫಲ್ಲಿ, ನಾವು ಸೆಟ್ಲೇ ಆಗಿಲ್ವಲ್ಲ. ಇನ್ನು ಹೆಂಡತಿ ದಿನಾ ಪೀಡಿಸ್ತಾಳೆ, ಒಂದು ಸೈಟ್ ತಗೊಂಡಿಲ್ಲ, ಮನೆ ತಗೊಂಡಿಲ್ಲ ರೀ, ಏನಾರು ಮಾಡಿರಿ, ಮಕ್ಕಳು ಬೆಳೀತಾ ಇದ್ದಾವೆ, ಇವೆಲ್ಲ ಹೇಳ್ತೀರಿ. ಆದರೂ ಪಾಪ ಏನು ಮಾಡೋಕ್ಕಾಗತ್ತೆ? ಆ ವ್ಯಕ್ತಿತ್ವದಲ್ಲಿರ್ತಕ್ಕಂತಹ ಒಂದು ಫೇಲ್ಯೂರು ಅಲ್ಲಿ ಯಾವುದೇ ರೀತಿ ಮಾಡದೆ ಆತ ಅಸಹಾಯಕನಾಗಿರ್ತಾನೆ.
ಆದರೆ ಇವೆಲ್ಲ ಸಮಸ್ಯೆಗಳು ದೈನಂದಿನ ಜೀವನದಲ್ಲಿ ಬರ್ತಕ್ಕ ಲೆಕ್ಕ ತಗೊಂಡಾಗ ಹೌದು ಎಲ್ಲೋ ಏನೋ ಒಂದು ಕಡೆ ನಮಗೆ ಎಡವಟ್ಟಾಗ್ತಾ ಇದೆ. ನಮಗೆ ಜಾತಕ ಇದೆ, ಜಾತಕದಲ್ಲಿ ಕೆಲವರು ಹೇಳಿದ್ದಾರೆ ನಿನಗೆ ವಾಹನ ಪ್ರಾಪ್ತಿ ಯೋಗ ಇಲ್ಲ, ಗಂಡ ಹೆಂಡತಿ ಚೆನ್ನಾಗಿರೋದಿಲ್ಲ, ಅಥವಾ ಮದುವೆನೇ ಆಗೋದಿಲ್ಲ, ಲೇಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಇಲ್ಲ, ಅದು ಇದು ಏನೇನೋ ಹೇಳಿರ್ತಾರೆ. ಆದರೂ ಕೂಡ ಏನು ಮಾಡೋದು, ಬಾಳಲೇಬೇಕು, ಬದುಕಲೇಬೇಕು, ಸಮಾಜದಲ್ಲಿ ಮಾದರಿಯಾಗಿರಬೇಕು ಅಂತೇಳಿ ನಾವು ನಡ್ಕೊಳ್ತೀವಿ ಅಂತಂದರೆ ಅಲ್ಲೆಲ್ಲೋ ಒಂದು ಕಡೆ ಇವೆಲ್ಲ ಫೇಲ್ಯೂರ್ಸ್ಗಳು ನಮ್ಮ ಜೀವನದಲ್ಲಿ ಕಾಡ್ತಿದೆ ಅಂತಂದಾಗ ಎಷ್ಟೋ ಜನ ಇದು ಬೇಡ ಬೇಡಪ್ಪ ಅಂತೇಳಿ ಓಡೋಗಿರ್ತಕ್ಕಂಥವ್ರು ಕೂಡ ತುಂಬ ಜನ ಇರ್ತಾರೆ. ಆದರೆ ಇಲ್ಲಿ ಜಾತಕ ರೀತಿ ಇರಲಿ, ಜಾತಕ ಇಲ್ಲದೆ ಇವೆಲ್ಲ ನೀವೇನಾದರೂ ಒಂಚೂರು ಫೇಸ್ ಮಾಡ್ತಿದ್ದೀರ ಅಂತಂದರೆ ಅದರ ಹಿಂದೆ ನಮ್ಮ ಮನೋಸಂಕಲ್ಪಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗ್ತಿದೆ, ಅಥವಾ ನಮ್ಮ ಜಾತಕ ರೀತಿ ವ್ಯತ್ಯಾಸಗಳಾಗ್ತಿದೆ, ಅಥವಾ ನಮ್ಮ ಗ್ರಾಚಾರಗಳು ಈ ರೀತಿ ನಮ್ಮನ್ನು ಕನ್ವರ್ಟ್ ಮಾಡ್ತಿದ್ದಾವೆ ಅಂತಂದರೆ ಅದರಲ್ಲಿ 100ಕ್ಕೆ 100 ಸತ್ಯ ಇದ್ದೇ ಇರ್ತದೆ ವೀಕ್ಷಕರೇ. ಅದು ಯಾವುದೇ ಕಾರಣಕ್ಕೂ ತಪ್ಪಿಸೋಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಒಂದು ಭಾಗ್ಯ ಅಥವಾ ಒಂದು ಭೋಗ ನಮಗೆ ಪ್ರಾಪ್ತಿ ಆಗಬೇಕು, ಅಥವಾ ನಾವು ಅದರಲ್ಲಿ ಸುಖ ಸಂತೋಷ ನೆಮ್ಮದಿ ಕಾಣಬೇಕು ಅಂತಂದಾಗ ಅದನ್ನು ನಾವು ಬೈ ಬರ್ತ್ ಟೈಮಲ್ಲಿ ಅದನ್ನು ಕೇಳ್ಕೊಂಬಂದಿರ್ಬೇಕಂತೆ. ಅದು ನಮ್ಮ ಜಾತದಲ್ಲಿ ಉತ್ಪನ್ನ ಆಗಿರ್ಬೇಕಂತೆ. ಅದು ಉತ್ಪನ್ನ ಆಗಿಲ್ಲ ಅಂತಂದಾಗ ನಮಗೆ ಆರೋಗ್ಯ ಸುಖ ಇರೋದಿಲ್ಲ, ನಮಗೆ ಎಜುಕೇಷನ್ ಸುಖ ಇರೋದಿಲ್ಲ, ನಮಗೆ ಒಂದು ಉದ್ಯೋಗ ಸುಖ ಇರೋದಿಲ್ಲ, ಒಂದು ನಮಗೆ ಬಿಸ್ನೆಸ್ ಸುಖ ಇರೋದಿಲ್ಲ, ಒಂದು ಹೆಂಡತಿ ಸುಖ ಇರೋದಿಲ್ಲ, ಒಂದು ಗಂಡು ಸುಖ ಇರೋದಿಲ್ಲ, ಒಂದು ವಾಹನ ಸುಖ ಇರಲ್ಲ, ಒಂದು ಮನೆ ಸುಖ ಇರಲ್ಲ. ಎಷ್ಟು ಜನ ಇಷ್ಟು ಸುಖಗಳಿಂದ ವಂಚಿತರಾಗಿದ್ದೀರಾ ಅಂತಂದರೆ ನಮಗೆ ತುಂಬ ಜನ ಲಿಸ್ಟ್ ಕಾಣಿಸ್ತದೆ. ಇದರೊಳಗೆ ಈ ಲಿಸ್ಟಲ್ಲಿ ಒಂದಲ್ಲ ಒಂದು ಸುಖದಿಂದ ವಂಚಿತರಾಗಿರ್ತಕ್ಕಂಥವ್ರು ನಮ್ಮಲ್ಲಿ ತುಂಬ ಜನ ಕಾಣಿಸಿಕ್ತಾರೆ. ಕಾರಣ ಏನು? ಇದೇ ಈ ಪ್ರಾಪ್ತಿ ಅಂತಕ್ಕಂತಹ ಯೋಗದಲ್ಲಿ ಒಂದಷ್ಟು ಮಾರ್ಪಾಡಾಗೋದ್ರಿಂದ ನಮಗೆ ಗೊತ್ತಿಲ್ಲದೆ ಇಷ್ಟೂ ವಿಚಾರಗಳಲ್ಲಿ, ಇದು ಭಾಳ ಜೀವನಕ್ಕೆ ಭಾಳ ಮುಖ್ಯಬೇಕಾಗಿರ್ತಕ್ಕಂತಹ ಒಂದು ವಿಚಾರಗಳಲ್ಲಿ ನಾವು ಫೇಲ್ಯೂರ್ಸ್ ಆಗ್ತಾ ಇರ್ತೀವಿ. ಹೌದು, ನೀವು ಹೇಳಿದೆಲ್ಲ ಕರೆಕ್ಟು. ನಾವು ಫೇಲ್ಯೂರ್ ಆಗ್ತೀವಿ ಅಂದರೆ ಫೇಲ್ಯೂರ್ ಆಗಲೇಬೇಕಾ, ಇದು ಅನುಭವಿಸ್ಬೇಕಂತ ಅರ್ಥ ಅಲ್ಲ. ಜ್ಯೋತಿಷಾಸ್ತ್ರದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ತಂತ್ರ ಪರಿಹಾರಗಳನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಆ ಕೆಲವೊಂದು ಆ ಸಂದರ್ಭಗಳಲ್ಲಿ ನಮ್ಮ ನಡವಳಿಕೆಗಳು ಹೇಗಿರಬೇಕು, ನಮ್ಮ ಮನೋಸಂಕಲ್ಪ ಹೇಗಿರಬೇಕು, ನಾವು ಹೇಗೆ ಇದನ್ನು ಆಚರಣೆ ತೊಗೊಂಬರ್ಬೇಕು ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ನಮಗೆ ಹೇಳಿದ್ದಾನೆ. ಆದರೆ ಎಷ್ಟು ಜನ ಇದನ್ನು ಫಾಲೋ ಮಾಡ್ತೀರಾ ಹೇಳಿ? ಇವತ್ತೆಲ್ಲ ಫಾಸ್ಟ್ ಫುಡ್ ಥರ ಎಲ್ಲ ಬಂದ್ಬಿಡ್ಬೇಕು, ಎಲ್ಲ ಆಗ್ಬಿಡ್ಬೇಕು. ಅದು ಹೇಗೆ ಸಾಧ್ಯ ಹೇಳಿ ನೋಡೋಣ. ಅಲ್ಲಿಗೆ ಎಲ್ಲವೂ ನಮ್ಮ ಮನಸ್ಸಿನ ರೀತಿ ಆಗೋಂಗಿದ್ದಿದ್ರೆ ಈ 27 ನಕ್ಷತ್ರ ಏನು ಬೇಕಾಗಿತ್ತು, 9 ಗ್ರಹಗಳೇನು ಬೇಕಾಗಿತ್ತು, 12 ರಾಶಿಗಳೇನು ಬೇಕಾಗಿತ್ತು, ನಾವು ಇಷ್ಟೆಲ್ಲ ಕೂತ್ಕೊಂಡು ಈ ವೇದಿಕೆಯಲ್ಲಿ ಭಾಷಣ ಮಾಡೋದು ಏನು ಬೇಕಾಗಿತ್ತು? ಎಲ್ಲ ತಾನೇ ನಡೆದು ಬಿಡೋದಲ್ವಾ? ಇವತ್ತು ಎಷ್ಟೋ ಜನ ಇದೇ ಮನಸ್ಥಿತಿಲಿ ಇದ್ದೀರಾ. ಹುಟ್ಬಿಟ್ಟಿದ್ದಾನೆ, ಬೆಳೆದ್ಬಿಡ್ತಾನೆ, ಓದ್ಬಿಡ್ತಾನೆ, ಅವ್ನು ಚೆನ್ನಾಗಿರ್ತಾನೆ, ಉದ್ಯೋಗ ತಗೊಳ್ತಾನೆ, ಬಾಂಬಾಟಾಗಿರ್ತಾನೆ ಅನ್ಕೊಂಡಿರ್ತಾರೆ. ಆದರೆ ಎಷ್ಟು ಜನ ಮಕ್ಕಳುಗಳು, ಅದು ಹೆಣ್ಮಕ್ಳಾದಿ ಸೇರಿಸಿ ಹೇಳ್ತಾ ಇದ್ದೀನಿ ನಾನು, ಹೆಣ್ಮಕ್ಳಾದಿ ಆಗಿ ಎಷ್ಟು ಜನ ಮಕ್ಕಳುಗಳು ಇವತ್ತು ಬೀದಿಗೆ ಬಂದಿದ್ದಾರೆ, ಆ ಒಂದು ವಾತಾವರಣ ಅವರಿಗೆ ಸಿಕ್ಕಲಿಲ್ಲ ಅಂತಂದಾಗ ಎಷ್ಟೋ ಜನ ತಂದೆ ತಾಯಿಗಳು ಕಣ್ಣೀರಾಗ್ತಾರೆ. ಇದಕ್ಕೆಲ್ಲ ಕಾರಣಗಳೇನು? ಎಲ್ಲರೂ ನಿಮ್ಗೆ ಗೊತ್ತಿರೋ ಪ್ರಕಾರ ಇದು ಜನ್ಮದೋಷಗಳ ಪ್ರಭಾವಗಳು. ಆ ಜನ್ಮದೋಷಗಳ ಪ್ರಭಾವಗಳು ಎಲ್ಲರೂ ಇರೋ ಸಹಜ. ಒಂದಲ್ಲ ಒಬ್ಬ ವ್ಯಕ್ತಿನಲ್ಲಿ ಒಂದಲ್ಲ ಒಂದು ರೀತಿ ಜನ್ಮದೋಷ ಇದ್ದೇ ಇರ್ತದೆ. ಹಾಗಂತೇಳಿ ನಾವು ಆ ಫೇಲ್ಯೂರ್ಸ್ಗಳನ್ನ ಒಪ್ಪಿಕೊಂಡು ಕಣ್ಣೀರು ಹಾಕಬೇಕು ಅಂತ ಅರ್ಥ ಅಲ್ಲ, ಅಥವಾ ದೇಶ ಬಿಟ್ಟು ಓಡೋಗ್ಬೇಕು ಅಂತಲ್ಲ, ಮನೆ ಬಿಟ್ಟು ಓಡೋಗ್ಬೇಕು ಅಂತಲ್ಲ, ಆತನ ಆ ಕರ್ಮಗಳನ್ನ ಅನುಭವಿಸ್ಬೇಕು ಅಂತಲ್ಲ. ಅದಕ್ಕೆಲ್ಲ ನಾವು ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕಾಗ್ತದೆ. ನಮ್ಮ ಮನೋಸಂಕಲ್ಪಗಳನ್ನು ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ. ಆದರೆ ಆ ಮನೋಸಂಕಲ್ಪಗಳು ಮಾಡ್ಕೊಳ್ತಕ್ಕಂಥ ವಿಧಾನವೇ ನಮಗೆ ಗೊತ್ತಿಲ್ಲ ಅಂತಂದಾಗ ಈ ಥರ ಎಲ್ಲ ಸಮಸ್ಯೆಗಳನ್ನು ಎಲ್ಲ ಹಂತಗಳಲ್ಲೂ ಕೂಡ ನೀವು ಫೇಸ್ ಮಾಡಲೇಬೇಕಾಗ್ತದೆ. ಆ ಫೇಸ್ ಮಾಡುವಂಥ ಯಾವ ದೇವರು ಹೇಳಿಲ್ಲ, ಯಾವ ಗ್ರಾಗತಿಗಳಿಲ್ಲ. ಇದೆಲ್ಲ ಕರ್ಮದಿಂದ ಬರ್ತಕ್ಕಂಥ ಅನುಭವಿಸೇ ತೀರಬೇಕು. ಆದರೆ ಈ ಅನುಭವದ ಹಿಂದೆ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಇದೆ. ಆ ಪರಿಹಾರ ಅಂತ ಹೇಳ್ಕೊಡ್ತೀನಿ. ಜೀವನದಲ್ಲಿ ಯಾರು ಯಾವ ಹಂತಲ್ಲೂ ಕೂಡ ಫೇಲ್ಯೂರ್ ಆಗ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ನಾನು ಹೇಳ್ತಕ್ಕಂಥ ಈ ತಂತ್ರವನ್ನು ಉಪಯೋಗ ಮಾಡ್ಕೊಂಡ್ರೆ ಮನುಷ್ಯನ ದೈನಂದಿನ ಜೀವನದಲ್ಲಿ ಬಹಳ ಅತ್ಯವಶ್ಯಕ ಬೇಕಾಗಿರ್ತಕ್ಕಂಥ ಹಲವಾರು ವಿಚಾರಗಳ ಬಗ್ಗೆ ಹಿಂದಿನ ಭಾಗದಲ್ಲಿ ಒಂದಷ್ಟು ಸಂಕ್ಷಿಪ್ತವಾಗಿ ನಾವು ಮಾತಾಡಿದ್ವಿ. ಆದರೆ ಅದೆಲ್ಲದರ ಅವಶ್ಯಕತೆಗಳು ಬಹಳ ಬಹಳ ಮುಖ್ಯ ಅಂತಕ್ಕಂಥದ್ದು ನಿಮಗೂ ಗೊತ್ತು, ನಮಗೂ ಗೊತ್ತು. ಆದರೆ ಎಷ್ಟು ಜನರಿಗೆ ನಾವು ಅಂದ್ಕೊಂಡಿದ ತಕ್ಷಣ ಎಲ್ಲ ಆಗ್ಬಿಡ್ಬೇಕು ಅಂತಕ್ಕಂಥ ಪ್ರಾಪ್ತಿ ಯೋಗ ಇರ್ತದೆ ಅಂತಂದರೆ ಅದು ಬಹಳ ಬಹಳ ಕಮ್ಮಿ ಅಂತಲೇ ಹೇಳ್ಬೋದು. ಹಾಗಿದ್ದಾಗ ಈ ಯೋಗವನ್ನು ನಾವು ಪ್ರಾಪ್ತಿ ಯೋಗವಾಗಿ ಪರಿವರ್ತನೆ ಮಾಡ್ಕೋಬೇಕು ಅಂತಂದಾಗ, ಅಂದರೆ ಹುಟ್ಟುವ ಹಾಗಿಂದ ಹಿಡಿದು ಆರೋಗ್ಯ ಭಾಗ್ಯ, ಎಜುಕೇಷನ್ ಭಾಗ್ಯ, ಉದ್ಯೋಗ ಅಥವಾ ವ್ಯವಹಾರ ಭಾಗ್ಯ, ಅದಾದಮೇಲೆ ದಾಂಪತ್ಯ ಜೀವನ, ಒಳ್ಳೆಯ ಹೆಣ್ಣು ಒಳ್ಳೆಯ ಗಂಡು, ಅದಾದ ಮೇಲೆ ಆರ್ಥಿಕ ಅಭಿವೃದ್ಧಿ, ಅದಾದ ಮೇಲೆ ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಾಹನ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಲ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಅಭಿವೃದ್ಧಿ ನಮ್ಮ ಜೀವನದಲ್ಲಿ ಆಗಬೇಕು ಅಂತಂದಾಗ, ಅದು ಸರಾಗವಾಗಿ ಸುಲಭವಾಗಿ ಡೆವಲಪ್ಮೆಂಟ್ ಆಗಬೇಕು ಅಂತಂದಾಗ ನಾವು ಏನು ತಂತ್ರ ಮಾಡಬೇಕು ಅನ್ನೋದ್ರ ಬಗ್ಗೆ
ಒಂದು ಸಣ್ಣ ಒಂದು ಕ್ಲೂ ಕೊಡ್ತೀನಿ. ನೀವೇನು ಮಾಡಬೇಕು, ಭಾಳ ವಿಶೇಷವಾಗಿ ಈ ತಂತ್ರವನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಯಾಕಂದರೆ ಜೀವನದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕ ಸಮಸ್ಯೆಗಳು ಬರ್ತದೆ. ಆದರೆ ಆ ಸಮಸ್ಯೆಗಳ ಮೂಲ ಯಾವುದೇ ಇದ್ರೂ ಕೂಡ ಭಗವಂತ ನಮಗೆ ಹಲವಾರು ತಂತ್ರಗಳನ್ನು ಕೊಟ್ಟಿದ್ದಾನೆ. ಆ ತಂತ್ರಗಳಲ್ಲಿ ಭಾಳ ವಿಶೇಷವಾಗಿ ವಿಳ್ಳೆದೆಲೆ ತಂತ್ರ ಬಹಳ ಇಂಪಾರ್ಟೆಂಟ್ ಕೆಲಸ ಮಾಡ್ತದೆ. ಇದರಲ್ಲಿ ನಾವು ಹಿಂದಿನ ಭಾಗದಲ್ಲೂ ಕೂಡ ಒಂದು ತಂತ್ರ ಭಾಗದಲ್ಲಿ ಮಾಹಿತಿ ಕೊಟ್ಟಿದ್ದೀವಿ. ಇಲ್ಲಿ ಈ ಒಂದು ವಿಳ್ಳೆದೆಲೆ ಮಹಾಲಕ್ಷ್ಮಿ ಸ್ವರೂಪ ಅಥವಾ ಪಾರ್ವತಿ ಅಂಶ ಅಥವಾ ಸರಸ್ವತಿ ಅಂಶ ಅಂತೇಳಿ ಆ 3 ದೇವತೆಗಳು ಇಲ್ಲಿ ವಾಸ ಮಾಡ್ತಾಳೆ. ಆ ವಾಸ ಮಾಡ್ತಕ್ಕಂತಹ ಈ ವಿಳ್ಳೆದೆಲೆಯಲ್ಲಿ ಭಾಳ ವಿಶೇಷವಾಗಿ ಕೆಲವು ವಸ್ತುಗಳನ್ನು ಸೇರಿಸಬೇಕಾಗ್ತದೆ. ಆ ವಸ್ತುಗಳಲ್ಲಿ ವಿಶೇಷವಾಗಿ ನೀವೇನು ಮಾಡಿದ್ರೆ, ಈ ರೌಂಡ್ ಆಗಿರ್ತಕ್ಕಂತಹ ಒಂದು ಅಡಿಕೆ, ಅಂದರೆ ಅದನ್ನು ಅರ್ಧ ಭಾಗ ಮಾಡಿರಬಾರ್ದು. ಅಡಿಕೆ ಅಂದರೆ ರೌಂಡ್ ಆಗಿರ್ತಕ್ಕಂಥ ಅಡಿಕೆ. ಆ ರೌಂಡ್ ಆಗಿರ್ತಕ್ಕಂತಹ ಪೂರ್ಣವಾದಂತಹ ಒಂದು ಅಡಿಕೆಯನ್ನು ಇದಕ್ಕೆ ಸೇರಿಸಬೇಕಾಗತ್ತೆ. ಅದಾದ ಮೇಲೆ ಒಂದು 5 ಲವಂಗ, ಎಲ್ಲ ಒಂದು ಪೆನ್ನು ಪೇಪರ್ ತಗೊಂಡು ಬರ್ಕೊಳ್ಳಿ. 5 ಎಲೆ ಫಸ್ಟು, ಅದಾದಮೇಲೆ 5 ಅಡಿಕೆ, ಅಂದರೆ ಅದು ಕಟ್ ಮಾಡಿರ್ಬೋದು, ಉಂಡೆ ಇರ್ತಕ್ಕಂತಹ ರೌಂಡ್ ಆಗಿರ್ತಕ್ಕಂತಹ ಅಡಿಕೆ. ಆ ಅಡಿಕೆ ಆದಮೇಲೆ 5 ಲವಂಗ, 5 ಕರ್ಪೂರ, ಇದೆಲ್ಲವನ್ನು ಸೇರಿಸಿ ಜೊತೆಗೆ 5 ಕಾಯಿನ್ಸನ್ನು ಅದಕ್ಕೆ ಸೇರಿಸ್ಬೇಕಾಗತ್ತೆ. ಸೇರಿಸಿ ಇದನ್ನೇನು ಮಾಡಬೇಕು ಅಂತಂದರೆ, ನೀವು ಒಂದು ಯೆಲ್ಲೋ ಕಲರ್ ಬಟ್ಟೆ, ಅಂದರೆ ಹಳದಿ ಬಣ್ಣದ ಬಟ್ಟೆಯಲ್ಲಿ ಇದನ್ನೆಲ್ಲ ಸೇರಿಸಿ ಗಂಟನ್ನು ಕಟ್ಟಬೇಕಾಗತ್ತೆ. ಗಂಟನ್ನು ಕಟ್ಕೊಂಡು ನೀವೇನು ಮಾಡಬೇಕು, ಪ್ರತಿಯೊಂದು ಲೆಕ್ಕಾಚಾರದಲ್ಲೂ ಇವತ್ತು ಒಂದೇ ಒಂದು ವಿಷಯ ಏನಪ್ಪ ಅಂದರೆ, ಹೇಗೆ ಬಳಸ್ಕೊಳ್ಬೇಕಿದ್ದನ್ನು ಹೇಳ್ತೀನಿ. ಇವತ್ತು ಮಗುವಿಗೆ ಆರೋಗ್ಯ ಭಾಗ್ಯ ಬೇಕು, ಆಗ್ತಾನೆ ಹುಟ್ಟಿದೆ ಅಥವಾ ಹುಡ್ತಾ ಇದೆ, ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಥವಾ ಆರೋಗ್ಯ ಭಾಗ್ಯ ಚೆನ್ನಾಗಿದೆ ಅಂತಂದರೆ, ನನ್ನ ಮಗುವಿಗೆ ಆರೋಗ್ಯ ಚೆನ್ನಾಗಿರಲಿ ಅನ್ನೋದಕ್ಕೆ ಒಂದೇ ಒಂದು ಮಂತ್ರ, ಅಂದರೆ ಆ ಮಗುವಿನ ಹೆಸರನ್ನು ಹೇಳಿ ಅದಕ್ಕಂತ ಒಂದು ಗಂಟನ್ನು ಕಟ್ಟಿ ನೀವೇನು ಮಾಡಬೇಕು, ಅಕ್ಷಯವಾಗಲಿ ನನ್ನ ಮಗುವಿನ ಆರೋಗ್ಯ ಅಂತೇಳಿ ಪ್ರಾರ್ಥನೆ ಮಾಡ್ಕೋಬೇಕು. ಆರೋಗ್ಯ ಅಕ್ಷಯವಾಗಲಿ ಅಂದರೆ ಆರೋಗ್ಯ ಭಾಗ್ಯ ಇನ್ನಷ್ಟು ದ್ವಿಗುಣವಾಗಲಿ ಅಂತಕ್ಕಂಥದ್ದು ಅರ್ಥ. ಅದಕ್ಕೆ ನಾವೇನು ಮಾಡ್ತೀವಿ, ಆರೋಗ್ಯ ಭಾಗ್ಯ ಸಿಗಲಿ ಅಂತೇಳಿ ಅಕ್ಷಯವಾಗಲಿ ಶ್ರೀಂ ಅಂತಕ್ಕಂಥ ಮಂತ್ರವನ್ನು ನೀವು ಈ ಒಂದು ಗಂಟಿಗೆ ಸೇರಿಸಿ ಅಥವಾ ಆ ಮಗುವಿನ ಹೆಸರು ಸೇರಿಸಿ ಇದನ್ನು ನೀವೇನು ಮಾಡಬೇಕು, ದೇವಮೂಲಿ ಇಡಬೇಕು. ಇದೇ ಥರ ತಂತ್ರವನ್ನು ಇನ್ನೊಂದು ಗಂಟು ಮಾಡಿ. ನೆಕ್ಸ್ಟ್ ಯಾವ್ದು ಬೇಕಾಗಿರೋದು, ಎಜುಕೇಷನ್. ಮಕ್ಕಳ ಎಜುಕೇಷನ್ ಬೇಕು. ಮಕ್ಕಳ ಎಜುಕೇಷನ್ ಚೆನ್ನಾಗಿರಬೇಕು ಅಂದರೆ ಯಾವ ಮಕ್ಕಳ ಎಜುಕೇಷನ್ ಚೆನ್ನಾಗಿರಬೇಕು ಆ ಮಕ್ಕಳ ಹೆಸರನ್ನು ಇದರಲ್ಲಿ ಸೇರಿಸಿ ನೀವೇನು ಒಂದು ಗಂಟು ಕಟ್ಟಿ, ನನ್ನ ಮಗನ ಅಥವಾ ಮಗಳ ವಿದ್ಯಾಭ್ಯಾಸ ಯಾವಾಗಲೂ ಅಕ್ಷಯವಾಗಲಿ ಶ್ರೀಂ ಅಂತಕ್ಕಂಥ ಒಂದು ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ, ಈಗ ಎಜುಕೇಷನ್ ಆಯಿತು, ಆರೋಗ್ಯ ಆಯಿತು, ಎಜುಕೇಷನ್ ಆಯಿತು. ನೆಕ್ಸ್ಟ್ ಉದ್ಯೋಗ, ಯಾವುದೋ ಒಂದು ಉದ್ಯೋಗಕ್ಕೆ ಹೋಗಿರ್ತೀರಾ, ಆ ಉದ್ಯೋಗ ತುಂಬ ಚೆನ್ನಾಗಿದೆ, ಇದೇ ಇರಲಪ್ಪ ಅಂತ ಭಾಳ ಜನ ಕೇಳ್ಕೊಳ್ತೀವಿ. ಆದರೆ ಆ ಉದ್ಯೋಗ ಎಷ್ಟು ದಿನ ಇರುತ್ತೆ, ಯಾವಾಗಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಕೆಲವು ಬ್ಯಾಡ್ ಟೈಮ್ಗಳು ಬಂದಾಗ ನಮಗೆ ಗೊತ್ತಿದೇ ಅದು ನಮಗೆ ಔಟ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರಿಂದ ಏನು ಮಾಡಬೇಕು, ಆ ಉದ್ಯೋಗಕ್ಕೆ ಹೋದಾಗ ಆ ಉದ್ಯೋಗಕ್ಕೋಸ್ಕರ ಈ ಥರ ಒಂದು ತಂತ್ರವನ್ನು ಉಪಯೋಗ ಮಾಡಿಕೊಂಡು ನನ್ನ ಉದ್ಯೋಗ ಅಕ್ಷಯವಾಗಲಿ ಶ್ರೀಂ ಅಂತಕ್ಕಂಥ ಒಂದು ಮಂತ್ರವನ್ನು ನೀವು 108 ಸರಿ ಹೇಳ್ಕೊಂಡ್ರೆ ಒಳ್ಳೆಯದು, 1008 ಸರಿ ಹೇಳ್ಕೊಂಡ್ರೆ ಒಳ್ಳೆಯದು. ದಿನನಿತ್ಯ ಹೋಗೋದಕ್ಕಿಂತ ಮುಂಚೆ ಅದನ್ನು ಹೇಳ್ಕೊಂಡ್ರೆ ಒಳ್ಳೆಯದು. ಬಟ್ ಆ ಸಂಕಲ್ಪವನ್ನು ಇಲ್ಲಿ ನೀವು ಮಾಡಿರಬೇಕು. ಯಾವ್ದು ಬೇಕು, ಆರೋಗ್ಯ ಆಯಿತು, ಎಜುಕೇಷನ್ ಆಯಿತು, ಉದ್ಯೋಗ ಆಯಿತು, ವ್ಯಾಪಾರ. ಇನ್ನು ವ್ಯಾಪಾರಕ್ಕೆ ಹೋದಾಗ ವ್ಯಾಪಾರದ ಸ್ಥಳದಲ್ಲಿ ಈ ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ಏನು, ನನ್ನ ವ್ಯಾಪಾರ ವ್ಯವಹಾರ ಈಗ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಅಥವಾ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅನ್ನೋದಕ್ಕೋಸ್ಕರ ಅಕ್ಷಯವಾಗಲಿ ಶ್ರೀಂ ಅಂತ ಹೇಳ್ಕೋಬೇಕು. ಶ್ರೀಂ ಅಂದರೆ ಮಹಾಲಕ್ಷ್ಮಿ ಬೀಜಾಕ್ಷರ ಮಂತ್ರ. ಅಕ್ಷಯವಾಗಲಿ ಇನ್ನೂ ಅದು ಡಬಲ್ ಆಗಲಿ, ತ್ರಿಬಲ್ ಆಗಲಿ ಅಂತೇಳಿ, ಅಕ್ಷಯವಾಗಲಿ ಅಂತೇಳಿ. ನಮ್ಮಲ್ಲಿ ಎಷ್ಟು ಜನಕ್ಕೆ ಇವೆಲ್ಲ ಗೊತ್ತಿಲ್ಲ. ಅಕ್ಷಯ ತೃತೀಯ ಗೊತ್ತಿದೆ, ಅಕ್ಷಯವಾಗಲಿ ಅಂತ ಗೊತ್ತಿಲ್ಲ. ಅದರಿಂದ ನಾವು ಅಕ್ಷಯ ತೃತೀಯ ಅಂತ ಕಾಯ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಕ್ಷಯವಾಗಲಿ ಅಂತ ತೊಗೊಂಡ್ರೆ ಅಂತೇಳಿ. ಇಲ್ಲಿ ಪ್ರತಿಯೊಂದು ಹಂತ ಕೂಡ ನೀವೇನು ಮಾಡಬೇಕು ಅಂದರೆ, ಅಕ್ಷಯವಾಗಲಿ ಶ್ರೀಮ್ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಈ ತಂತ್ರವನ್ನು ಮಾಡ್ಕೋಬೇಕಾಗ್ತದೆ. ಒಂದು ಹೆಣ್ಣು ಬರ್ತಾ ಇದೆ ನನ್ನ ಮನೆಗೆ ಅಂತಂದಾಗ ಆ ಹೆಣ್ಣಿನ ವಿಚಾರದಲ್ಲಿ ಆ ಹೆಣ್ಣಿನ ಹೆಸರಿನಲ್ಲಿ ಇದನ್ನು ಕಟ್ಟಬೇಕಾಗ್ತದೆ. ಒಂದು ಗಂಡು ಅಳಿಯ ಮನೆಗೆ ಬರ್ತಾ ಇದ್ದಾನೆ ಅಂತಂದಾಗ ಆ ಗಂಡಿನ ಹೆಸರಲ್ಲಿ ಇದನ್ನು ಕಟ್ಟಬೇಕಾಗ್ತದೆ. ಒಂದು ವಾಹನ ತಗೊಳ್ತಾ ಇದ್ದೀವಿ, ವಾಹನ ತಗೊಂಡಾಗ ಆ ವಾಹನದ ಹೆಸರಲ್ಲಿ ಮಾಡಬೇಕಾಗ್ತದೆ. ಆ ನಂಬರ್ನ ಹಾಕಬೇಕಾಗ್ತದೆ, ವಾಹನದ ಸಂಖ್ಯೆನ ಇದಕ್ಕೆ ಹಾಕಬೇಕಾಗ್ತದೆ. ಒಂದು ಅಕೌಂಟ್ ನಂಬರ್ ಓಪನ್ ಮಾಡ್ತಿದ್ವಿ, ಅಕೌಂಟ್ ನಂಬರಲ್ಲಿ ದುಡ್ಡು ಸಾಮಾನ್ಯ ಉಳಿತಾ ಇಲ್ಲ, ಖರ್ಚಾಗ್ತಾ ಇದೆ ಅಂತಂದರೆ ಆ ಅಕೌಂಟ್ ನಂಬರ್ನ ಲಕ್ಕಿ ನಂಬರ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ ಅಕೌಂಟ್ ನಂಬರ್ನ ಇದಕ್ಕೆ ಸೇರಿಸಿ ನನ್ನ ಅಕೌಂಟ್ ಇರ್ತಕ್ಕಂಥ ದುಡ್ಡು ಅಕ್ಷಯವಾಗಲಿ ಶ್ರೀಂ ಅಂತಕ್ಕಂಥ ಮಂತ್ರ ಹೇಳ್ಕೋಬೇಕಾಗ್ತದೆ. ಈಗ ಒಂದು ಸಾಲ ತೊಗೊಂಡ್ಬರ್ತೀರಾ, ಆ ಸಾಲ ತೊಗೊಂಬರ್ತಕ್ಕ ಹಣ ದ್ವಿಗುಣ ಆಗಬೇಕು. ಯಾಕಂದರೆ ಸಾಲ ತೊಗೊಂಡ್ಮೇಲೆ ಸಾಲ ತೀರ್ಸೋಕ್ಕಾಗದಿರ್ತಕ್ಕ ಕಷ್ಟ ಎಷ್ಟೋ ಜನ ಪಡ್ತಾ ಇದ್ದೀರಾ. ಲೋನ್ ತೊಗೊಂಡು ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಿದ್ದೀರಾ. ಆದರೆ ನೀವೇನು ಮಾಡಬೇಕು, ಈ ತಂತ್ರವನ್ನು ಉಪಯೋಗ ಮಾಡಿಕೊಂಡು ಅಕ್ಷಯವಾಗಲಿ ಶ್ರೀಮ್ ಅಂತೇಳಿ ಆ ಲೋನ್ ಅಮೌಂಟನ್ನು ಕೂಡ ನಾವಿಲ್ಲಿ ಸೇರಿಸಬೇಕಾಗ್ತದೆ. ಯಾವ ಬ್ಯಾಂಕ್ಗೆ ತೊಗೊಂಡಿದ್ದೀರಾ ಆ ಬ್ಯಾಂಕದ್ದು ಕೂಡ ಹೆಸರು ಸೇರಿಸಬೇಕಾಗ್ತದೆ. ಈ ರೀತಿ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ತಾ ಇರಬೇಕಾಗತ್ತೆ. ಎಷ್ಟೋ ಮನೆಗಳಲ್ಲಿ ದಿನಸಿ ಅಕ್ಕಿ ಆವಾಗ ತೊಗೊಂಡು ಅವಾಗ ಊಟ ಮಾಡ್ತಾರೆ. ಅಂಥ ಪರಿಸ್ಥಿತಿ ಇರ್ತಕ್ಕಂಥ ಮನೆಗಳು ತುಂಬ ಇದ್ದಾವೆ. ಈ ಕೊರೋನಾ ಬಂದ ಮೇಲಂತೂ ಕೂಡ ತುಂಬ ಜನ ಇವತ್ತು ನೋಡಿರ್ಬೋದು, ಅಲ್ಲಿ ದಿನಸಿ ಕೊಟ್ಟು ಇಲ್ಲಿ ದಿನಸಿ ಕೊಟ್ಟು ಕ್ಯೂ ನಿಂತ್ಕೊಂಡು ತೊಗೊಳ್ತಾ ಇದ್ರು ಪಾಪ.
ಅವರೆಲ್ಲ 1 kg ಅಕ್ಕಿ ತೊಗೊಂಬರ್ದು ಅಥವಾ ದಿನಸಿ ತೊಗೊಂಬಂದಾಗ ಆ ಮನೆ ತೊಗೊಂಬಂದ್ಮೇಲೆ ಈ ದಿನಸಿ ನನ್ನ ಮನೆಗೆ ಬರ್ತಾ ಇದೆ, ಅಕ್ಷಯವಾಗಲಿ ಶ್ರೀಮ್ ಅಂತೇಳಿ ಆ ದಿನಸಿಗೋಸ್ಕರ ಸಂಕಲ್ಪ ಮಾಡಬೇಕಾಗತ್ತೆ. ನೋಡಿ, ಯಾವುದ್ರ ಬಗ್ಗೆ ನೀವು ಮನೋಸಂಕಲ್ಪ ಇಟ್ಕೊಂಡು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಈ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಇವಳ ಒಂದು ಸಾನ್ನಿಧ್ಯದಲ್ಲಿ ಈ ವಸ್ತುಗಳನ್ನೆಲ್ಲ ಇಟ್ಟು ನೀವು ಯಾವಾಗ ಸಂಕಲ್ಪ ಮಾಡ್ಕೊಳ್ತೀರಿ, ಇಲ್ಲಿ ಇರ್ತಕ್ಕಂಥ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ವೈಬ್ರೇಷನ್ನು ನೀವೇನು ಸಂಕಲ್ಪ ಮಾಡ್ಕೊಳ್ತೀರಾ ಅದನ್ನು ಖಂಡಿತವಾಗಿ ನೆರವೇರಿಸ್ತದೆ. ಇದನ್ನು ಮಾಡಿ ನೋಡಿ, ಎಷ್ಟೋ ಸಾರ್ವಜನಿಕರ ಕೈಯಲ್ಲಿ ಮಾಡಿಸಿದ್ದೀವಿ ನಾವು ಇದನ್ನು. ಆದರೆ ಜನ್ಮದೋಷಗಳನ್ನು ಪರಿವರ್ತನೆ ಮಾಡ್ಕೊಳ್ಳದೆ ಇದು ಯಾವುದು ಕೂಡ ನಿಮಗೆ ಫಲಿಸೋದೇ ಇಲ್ಲ. ಯಾಕಂದರೆ ಇಂಥ ತಂತ್ರ ಮಂತ್ರಗಳನ್ನೆಲ್ಲ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಕೂಡ ಅದಕ್ಕೆ ಪ್ರಾಪ್ತಿಯೋಗ ಇರಬೇಕು. ಎಷ್ಟು ಜನ ಟಿ ವಿ ನೋಡ್ತಿದ್ದೀರಾ, ಎಷ್ಟು ಜನ ದಿನನಿತ್ಯ ಫಾಲೋ ಅಪ್ ಮಾಡ್ತಾ ಇದ್ದೀರಾ, ಆದರೆ ಎಷ್ಟು ಜನಕ್ಕೆ ಇದು ದಕ್ಕುತ್ತೆ ಅನ್ನೋದು ಬೇಕಾದ್ರೆ ತಗೊಂಡಾಗ ನಿಮ್ಮ ಗ್ರಾಚಾರಗಳು, ನಿಮ್ಮ ಜನ್ಮದೋಷಗಳು ಇಡೀ ವಂಶ ಪಾರಂಪರ್ಯ ನಿಮ್ಮನ್ನು ಅಲುಗಾಡಿಸ್ತಾನೆ ಇರ್ತೈತೆ. ಒಂದು ಆರೋಗ್ಯ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಪ್ರೊಫೆಷನ್ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ದಾಂಪತ್ಯ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಯಾವುದೇ ಒಂದು ಹಂತದಲ್ಲಿ ನಿಮ್ಮನ್ನು ಕಾಡಿಸ್ತಾನೇ ಹೋಗ್ತಾ ಇರ್ತದೆ ಹೊರತು ಯಾವುದೇ ಇರೋದಿಲ್ಲ. ಅದಕ್ಕೆ ಮೊದಲ ಭಾಗ ಮಾಡ್ಕೋಬೇಕಾದ್ರೆ ಏನಪ್ಪ ಅಂದರೆ ಜನ್ಮದೋಷ ಪರಿವರ್ತನೆ. ಜನ್ಮದೋಷ ಪರಿವರ್ತನೆ ಇಲ್ಲ, ನಮಗೇನೂ ಇಲ್ಲ ಅಂತಂದಾಗ ಇಂಥ ತಂತ್ರ ಭಾಗಗಳು ನಿಮಗೆ ಅದ್ಭುತವಾಗಿ ಕೆಲಸ ಮಾಡ್ತವೆ. ಜನ್ಮದೋಷಗಳಿದ್ದರೆ ಇಂಥ ತಂತ್ರಗಳು ನಿಮಗೆ ಕೆಲಸ ಮಾಡೋದೇ ಇಲ್ಲ, ನಿಮಗೆ ಸಿಗೋದೂ ಇಲ್ಲ. ಆದರೂ ಕೂಡ ಕಾರ್ಯಕ್ರಮದಿಂದ ಹೇಳ್ತಕ್ಕಂಥದ್ದು ಜನ್ಮದೋಷ ಇರಲಿ ಇಲ್ಲದೆ ಹೋಗಲಿ, ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡ್ಕೊಳ್ಳಿ. ಆ ಪರಿಹಾರ ಆಗಿಲ್ಲ, ನಾವು ಇದರಿಂದ ಒಂದು ಸ್ವಲ್ಪ ಉಸಿರಾಡ್ತೀವಿ ಅಂತಂದಾಗ ಈ ಅಕ್ಷಯವಾಗಲಿ ಶ್ರೀಮಂತಕ್ಕಂತಹ ಈ ವೀಳ್ಯದೆಲೆ ತಂತ್ರವನ್ನು ನೀವು ಬಳಸ್ಕೊಳ್ಳಿ. ಇದು ಯಾವತ್ತು ಮಾಡಬೇಕು ಅಂದರೆ ಶುಕ್ರವಾರದಲ್ಲಿ ಮಾಡಬೇಕು ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಬ್ರಾಹ್ಮಿ ಮುಹೂರ್ತ ಅಂದರೆ 3 ರಿಂದ 5 ಗಂಟೆ ತನಕ. ಅದರಲ್ಲೂ ಒಂದು ಟೈಮಿಸ್ ಇದೆ, 4-4:45 ಒಂದು ಟೈಮ್ ಇದೆ. ಆ ಟೈಮ್ನಲ್ಲಿ ನೀವು ಈ ತಂತ್ರವನ್ನು ಮಾಡಿಕೊಂಡು, ಇವತ್ತು ನಾವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಅದು ನನಗೆ ಅಕ್ಷಯವಾಗಲಿ ಶ್ರೀಮಂತಬೇಕು, ಯಾವುದೋ ಕೆಟ್ಟದಕ್ಕೆ ಹೋಗ್ತಾ ಇದ್ದು ಅಕ್ಷಯವಾಗಲಿ ಅಂತ ಅಂದ್ಕೊಂಡ್ಬಿಟ್ಟಿರ, ಅದು ಡಬಲ್ ಆಗಿಬಿಡ್ತಿತ್ತು. ಆಮೇಲೆ ಒಳ್ಳೆಯದನ್ನೇ ಯೋಚನೆ ಮಾಡಿ, ಒಳ್ಳೆಯದನ್ನೇ ಮಾತಾಡಿ, ಒಳ್ಳೆಯದನ್ನೇ ಮನಸ್ಸಲ್ಲಿ ಇಟ್ಕೊಳ್ಳಿ, ಒಳ್ಳೆಯದನ್ನೇ ಸಂಕಲ್ಪ ಮಾಡ್ಕೊಳ್ಳಿ. ನಿಮಗೆ ಖಂಡಿತವಾಗಿ ಇದು ನೀವೇನು ಕೇಳುತ್ತೋ ಅದು ನಿಮಗೆ ಅಕ್ಷಯವಾಗಿ ಡಬಲ್ ಆಗಿ ನಿಮಗೆ ಅಭಿವೃದ್ಧಿಯಾಗಿ ಮಾಡ್ತದೆ. ಇದಕ್ಕಿಂತ ಇನ್ನೇನು ಬೇಕು ನಿಮಗೆ ಹೇಳಿ ನೋಡೋಣ. ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಒಂದು ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರ್ತದೆ. ಆ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂದಾಗ ನಮಗೆ ಗೊತ್ತೇ ಆಗೋದಿಲ್ಲ. ಇವತ್ತು ಒಂದಷ್ಟು ಹಣ ಇಟ್ಟಿದ್ದೀವಿ ಕ್ಯಾಶ್ ಬಾಕ್ಸಲ್ಲಿ, ಹಣ ಖರ್ಚಾಗ್ತದೆ ಅಂದ್ಕೊಳ್ತೀವಿ. ವೆಚ್ಚಗಳು ಜಾಸ್ತಿ ಆಗಿ ನಮ್ಗೆ ಗೊತ್ತೇ ಆಗೋದಿಲ್ಲ ಹ್ಯಾಕೆ ಖರ್ಚಾಗುತ್ತೆ ಅಂತ ಹೇಳಿ. ಆದರೆ ಈ ವೀಳ್ಯದೆಲೆ ತಂತ್ರ ಇದೆಯಲ್ಲ, ಈ ತಂತ್ರವನ್ನು ಮಾಡ್ಕೊಂಡು ಆ ಕ್ಯಾಶ್ ಬಾಕ್ಸಲ್ಲಿ ನನ್ನ ಹಣ ಅಕ್ಷಯವಾಗಲಿ ಅಂತೇಳಿ ಆ ಕ್ಯಾಶ್ ಬಾಕ್ಸ್ನಲ್ಲಿ ಈ ಒಂದು ಗಂಟನ್ನು, ಈ ವೀಳ್ಯದೆಲೆ ಗಂಟ ನೀವಲ್ಲಿ ಹಾಕೋದ್ರಿಂದ ಅದು ಯಾವುದೇ ಕಾರಣಕ್ಕೂ ನಿಮಗೆ ಅದು ದ್ವಿಗುಣ ಆಗುತ್ತೆ ಹೊರತು, ಅಭಿವೃದ್ಧಿ ಆಗುತ್ತೆ ಹೊರತು, ಬೇರೆ ಬೇರೆ ರೂಪದಲ್ಲಿ ದ್ವಿಗುಣ ಆಗುತ್ತೆ ಹೊರತು ಅದು ನಿಮ್ಗೆ ಯಾವುದೇ ಕಾರಣಕ್ಕೂ ವ್ಯಯ ಆಗೋದಿಲ್ಲ, ಖರ್ಚಾಗೋದಿಲ್ಲ. ಯಾಕಂದರೆ ಎಷ್ಟೋ ಜನಕ್ಕೆ 100 ರೂಪಾಯಿ ಬಂದರೆ 1000 ರೂಪಾಯಿ ಖರ್ಚು ಕಾಯ್ಕೊಂಡಿರ್ತದೆ ಮನೆಯಲ್ಲಿ. ಗೊತ್ತೇ ಆಗಲ್ಲ ಹ್ಯಾಕೆ ಖರ್ಚಾಗುತ್ತೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ಆದರೆ ನಮ್ಮ ನಡವಳಿಕೆಗಳು, ನಮ್ಮ ಗ್ರಾಚಾರಗಳು, ನಮ್ಮ ಜನ್ಮದೋಷಗಳು ಮನುಷ್ಯನ ಯಾವುದೇ ರೀತಿ ಕಾಲಮಾನದಲ್ಲಿ ಅವ್ರಿಗೆ ತೊಂದರೆ ತಂದುಕೊಡ್ಬೋದು. ಆದರೆ ಇಲ್ಲಿ ಉಪಯೋಗ ಮಾಡ್ತಕ್ಕಂತಹ ಈ ತಂತ್ರ ಭಾಗಗಳು ಭಾಳ ವಿಶೇಷವಾಗಿರ್ತಕ್ಕಂತಹ ಸತ್ಫಲಗಳನ್ನು ಕೊಡೋದ್ರಿಂದ ನೀವು ಮನಸ್ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಒಂದೇ ಒಂದು, ಪ್ರತಿಯೊಂದು ಒಳ್ಳೆಯ ಭಾಗದಲ್ಲಿ ಅಕ್ಷಯವಾಗಲಿ ಶ್ರೀಮಂತಕ್ಕಂಥ ಒಂದು ಮಂತ್ರ. ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.